ತಮಿಳುನಾಡಿನಲ್ಲಿ ಫೆಂಗಲ್ ಆರ್ಭಟಕ್ಕೆ 11 ಮಂದಿ ಬಲಿಯಾಗಿದ್ದಾರೆ. ತಿರುವಣ್ಣಾಮಲೈನಲ್ಲಿ ಭೂಕುಸಿತ ಸಂಭವಿಸಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ನೋಡಿ, ತಮಿಳುನಾಡಿನಲ್ಲಿ ಈ ಫೆಂಗಲ್ ರಣಾರ್ಭಟ ಮುಂದುವರೆದಿದೆ. ಒಂದು ಕಡೆ ರಣಚಂಡಿ ಮಳೆ ಸುರಿತಾ ಇದೆ, ಬಿರುಗಾಳಿ ಬೀಸ್ತಾ ಇದೆ. 90 ಕಿಲೋಮೀಟರ್ ವೇಗದಲ್ಲಿ ಪರ್ ಅವರ್ಗೆ ಭೂಕುಸಿತಗಳಾಗ್ತಾ ಇದೆ. ಸಮುದ್ರಗಳು ಉಕ್ತಾ ಇದ್ದಾವೆ, ರಸ್ತೆಗಳು ಜಲಾವೃತ ಆಗ್ತಾ ಇದ್ದಾವೆ, ಮನೆಗಳು ಜಲಾವೃತವಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ದಾಖಲೆ ಮಳೆ ಇದು. 30 ವರ್ಷ ಆಗಿತ್ತು ಈ ಥರ ಮಳೆಯಾಗಿ. ಏನು ಪ್ರವಾಹದ ರಭಸಕ್ಕೆ ವಾಹನಗಳು ಕೊಚ್ಚಿ ಹೋಗ್ತಾ ಇದ್ದಾವೆ. ಪ್ರವಾಹದಲ್ಲಿ ಸಿಲುಕಿದ್ದ 200ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಈ ಫೆಂಗಲ್ ಚಂಡಮಾರುತ ಅನ್ನೋದು ರಣರಕ್ಕಸ ಮಳೆಯನ್ನು ಸುರಿಸ್ತಾ ಇದೆ. ಪ್ರವಾಹ ಉಂಟಾಗಿದೆ. ಈಗ ತಿರುವಣ್ಣಾಮಲೈ ನೋಡಿ, ಆ ದೃಶ್ಯ ಇದು. ಭೂಕುಸಿತ ಆಗಿದೆ. ಇಲ್ಲಿ NDRF ಹಾಗೆ ಅಗ್ನಿಶಾಮಕ ದಳದವರು, ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ಮಾಡುತ್ತಾ ಇದ್ದಾರೆ ನಿರಂತರವಾಗಿ. ಒಂದು 15-16 ಗಂಟೆ ಆಯಿತು. ಏನಾಗ್ಬಿಟ್ಟಿದೆ, ಇದು ಸ್ವಲ್ಪ ಅರಣ್ಯ ಪ್ರದೇಶ ಇರುವಂಥ ಭೂಮಿ ಇದು. ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ಮೇಲ್ಭಾಗದಿಂದ 100 ಮೀಟರ್ ಇದೆ. ಅಲ್ಲಿ ಬೆಟ್ಟ ಗುಡ್ಡ ಪ್ರದೇಶ ಮೇಲೆ ದೊಡ್ಡ ಬಂಡೆ ಬಿದ್ದು ಬಿಟ್ಟಿದೆ ಮನೆ ಮೇಲೆ. 35 ಟನ್ ತೂಕ ಇದೆ ಅಂತೆ ಆ ಬಂಡೆ. 20 ಅಡಿ ಮಣ್ಣು ಸಿಕ್ಕಾಕೊಂಡಿದೆ. ಈಗ ಅವಶೇಷಗಳಡಿ ಇನ್ನೂ ಹಲವರು ಸಿಕ್ಕಾಕೊಂಡಿರುವಂತಹ ಶಂಕೆ ಇದೆ. 2 ಮನೆಗಳಿಗೆ ಈಗ ಮಣ್ಣು ಕಂಪ್ಲೀಟ್ ಆಗಿ ಸುತ್ತುವರೆದಿದೆ. ಜೊತೆಗೆ 5 ಮಕ್ಕಳು ಸಿಕ್ಕಾಕೊಂಡಿದ್ದಾರಂತೆ, 2 ವಯಸ್ಕರಿದ್ದಾರೆ. ಒಟ್ಟು 7 ಜನ ಸಿಕ್ಕಾಕೊಂಡಿರೋದು. 4 ಮೃತದೇಹಗಳನ್ನು ಆಲ್ರೆಡಿ ಹೊರಗೆ ತೆಗೆದಿದ್ದಾರೆ. ನೋಡ್ತಾ ಇದ್ದೀವಿ ನೋಡಿ, ಬಂಡೆಗಳು ಎಂತಿಂಥ ಬಂಡೆಗಲ್ಲುಗಳು ಮನೆಯ ಮೇಲೆ ಬಿದ್ದಿದ್ದಾವೆ ಅಂಥೇಳಿ. ಇದು ದೀಪಂ ಬೆಟ್ಟದಿಂದ ಸುಮಾರು 100 ಮೀಟರ್ ಎತ್ತರದಲ್ಲಿರುವಂತಹ ಬಂಡೆಕಲ್ಲುಗಳು. ಇನ್ನೂ ರಕ್ಷಣಾ ಕಾರ್ಯಾಚರಣೆ ನಡೀತಾನೇ ಇದೆ. ಬಟ್ ಅಲ್ಲಿ ಯಾಕೆ ವಿಳಂಬ ಆಗ್ತಿದೆ ಅಂತ ಹೇಳಿದ್ರೆ, ಅಷ್ಟು ಸುಲಭವಾಗಿ ಮೇಲ್ಭಾಗಕ್ಕೆ ಹಿಟಾಚಿ ಆಗಿರ್ಬೋದು, JCBಗಳಾಗಿರ್ಬೋದು, ಕ್ರೇನು, ಇನ್ನಿತರ ವಾಹನಗಳು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನೋಡಿ, ಅವ್ರು ಮತ್ತು ಸಲ್ಕೆಯನ್ನು ತೆಗೆದುಕೊಳ್ಬೇಕು, ಪಿಕಾಶಿನ ತೆಗೆದುಕೊಳ್ಬೇಕು, ಅದರಿಂದಲೇ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅವರು. ಹಾಗಾಗಿ ವಿಳಂಬ ಆಗ್ತಾ ಇದೆ. ಇದು ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಮುಗಿದು ಬಿಡೋದು. ಬೆಟ್ಟದ ಪ್ರದೇಶ ಆಗಿರೋದ್ರಿಂದಾಗಿ ಮತ್ತು ಕಾಡು ಇರೋದ್ರಿಂದಾಗಿ ಅಲ್ಲಿ ವಾಹನಗಳು ಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೋಡಿ, 30 ವರ್ಷಗಳಲ್ಲಿ ದಾಖಲೆ ಮಳೆ ಆಗಿದೆ. ಸುಮಾರು 48.4 ಸೆಂಟಿಮೀಟ್ರು 24 ಗಂಟೆಗಳಲ್ಲಿ. ಕೆಲವೊಂದು ಕಡೆ 50 ಸೆಂಟಿಮೀಟ್ರ್ ಕೂಡ ಮಳೆಯಾಗಿದೆ. 30 ವರ್ಷಗಳ ಹಿಂದೆ ಈ ರೀತಿ ಮಳೆ ಆಗಿತ್ತು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪುದುಚೇರಿಯಲ್ಲಿ 90 ಕಿಲೋಮೀಟರ್ ವೇಗದಲ್ಲಿ ರಣಾರ್ಭಟ ಗಾಳಿ ಬೀಸ್ತಾ ಇದೆ. ಮಿಲ್ಲುಪುರಮು, ಕಡ್ಲೂರು, ಕಲ್ಲಕುರುಚಿ, ಇನ್ನು ತಿರುವಣ್ಣಾಮಲೈ, ಈ 4 ಪ್ರದೇಶಗಳಲ್ಲಿ ಮಳೆಯ ಅವಾಂತರಗಳು ಜಾಸ್ತಿ ಆಗ್ತಾ ಇದೆ. ಈಗಾಗಲೇ 34 ತಾತ್ಕಾಲಿಕ ಆಶ್ರಯ ಕೇಂದ್ರಗಳನ್ನು ಓಪನ್ ಮಾಡಲಾಗಿದೆ. 688 ಗ್ರಾಮಗಳು ಸಂಪೂರ್ಣವಾಗಿ ನಿರಾಶ್ರಿತ ಗ್ರಾಮಗಳಾಗಿದ್ದಾವೆ. 200 ಜನರನ್ನು ರಕ್ಷಣೆ ಮಾಡಲಾಗಿದೆ. ನೋಡಿ, ಒಂದೊಂದು ದೃಶ್ಯಗಳು ಹೇಳ್ತಾ ಇದೆ ತಮಿಳುನಾಡಿನ ಜನ ಎಷ್ಟು ಆತಂಕದಲ್ಲಿದ್ದಾರೆ, ಏನೆಲ್ಲ ಪರಿತಪಿಸ್ತಾ ಇದ್ದಾರೆ ಅಂಥೇಳಿ. ವಾಹನಗಳು, ಈ ಬೆಂಕಿ ಪೊಟ್ಟಣಗಳಿರ್ತಾವಲ್ಲ, ಆಟಿಕೆ ಸಾಮಾನುಗಳು ಹಾಗೆ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಜೊತೆಗೆ ರಸ್ತೆಗಳನ್ನೋದು ಹೇಗಾಗಿಬಿಟ್ಟಿದೆ ಅಂತ ಹೇಳಿದ್ರೆ ನದಿಗಳಾಗಿ ಮಾರ್ಪಾಡಾಗಿದ್ದಾವೆ. ಸಮುದ್ರದ ಅಲೆಗಳ ಹಾಗೆ ನೀರಿನ ಅಲೆಗಳು ಬರ್ತಾ ಇದ್ದಾವೆ. ಇನ್ನು ಭೂಕುಸಿತಗಳು ಸಂಭವಿಸ್ತಾ ಇದ್ದಾವೆ. ಸಾವು ನೋವುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇನ್ನು ಕೆಲವು ಪ್ರದೇಶಗಳಲ್ಲಂತೂ ಕೂಡ ಬೆಳೆಗಳು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ನಾಶ ಆಗಿದ್ದಾವೆ.